ನಮಸ್ಕಾರ ಸ್ನೇಹಿತರೆ, ಮದುವೆಯ ಬಂಧ ಗಟ್ಟಿಯಾಗಿರಲು ಸುಧಾ ಮೂರ್ತಿಯವರ 3 ಚಿನ್ನದಂತಹ ಸಲಹೆಗಳು. ಬಹಳಷ್ಟು ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿರುವ ಸುಧಾ ಮೂರ್ತಿಯವರು ಯುವಜನರಿಗೆ ಆಗಾಗ ಬೆಲೆ ಕಟ್ಟಲಾಗದ ಸಲಹೆಗಳನ್ನು ನೀಡುತ್ತಿರುತ್ತಾರೆ. ಸದ್ಯ ಅವರು ನೀಡಿರುವ ಒಂದು ಸಂದರ್ಶನದಲ್ಲಿ ದಾಂಪತ್ಯದ ಬಗ್ಗೆ 3 ಅಮೂಲ್ಯ ಸಲಹೆ ಹಂಚಿಕೊಂಡಿದ್ದಾರೆ. ಸಲಹೆ 1: ದಂಪತಿಗಳಿಂದ ಮೇಲೆ ಜಗಳ ಇದ್ದಿದ್ದೆ. ನಿಮಗೆ ಮದುವೆಯಾಗಿದೆ ಎಂದರೆ ಜಗಳವಾಡುವುದು ನಿಮ್ಮ ಹಕ್ಕಾಗಿದೆ. ನೀವು ಒಮ್ಮೆಯೂ ಜಗಳವಾಡಿಲ್ಲ ಎಂದಾದರೆ ನೀವು ಗಂಡ ಹೆಂಡತಿಯೇ. ಪರ್ಫೆಕ್ಟ್ ಕಪಲ್ ಯಾರೂ ಇಲ್ಲ. ಜೀವನ ಅಂದ್ರೆ ಕೊಟ್ಟು ತೆಗೆದುಕೊಳ್ಳುವುದು. ಯಾರದ್ದೂ ಪರಿಪೂರ್ಣ ಜೀವನ ಜೋಡಿ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ಸಲಹೆ 2: ಇಬ್ಬರು ಜಗಳವಾಡಿದ ಮೇಲೆ ಒಬ್ಬರು ಅಸಮಾಧಾನಗೊಂಡಿದ್ದರೆ ಮತ್ತೊಬ್ಬರು ಸಮಾಧಾನ ವಹಿಸಿ ಒಬ್ಬರಿಗೊಬ್ಬರು ನೆರವಾಗಿ. ಸುಧಾ ಮೂರ್ತಿಯವರು ಇನ್ನೊಂದು ಸಲಹೆ ಎಂದರೆ ಹೆಚ್ಚಿನ ಮಹಿಳೆಯರು ಹೊರಗೆ ಕೆಲಸ ಮಾಡುವುದರಿಂದ ಮನೆಗೆಲಸದಲ್ಲಿ ಪರಸ್ಪರ ಸಹಾಯ ಮಾಡಿ. ಹೆಂಡತಿಯೇ ಎಲ್ಲವನ್ನೂ ಮಾಡಬೇಕೆಂದು ನಿರೀಕ್ಷಿಸಬಾರದು ಎಂದು ಪುರುಷರಿಗೆ ಕಿವಿಮಾತು ಹೇಳಿದ್ದಾರೆ. ಸಲಹೆ 3: ಹೆಂಡತಿಗೆ ಅಡುಗೆಮನೆಯಲ್ಲಿ ಖಂಡಿತ ಸಹಾಯ ಮಾಡಿ. ಇದು ಬಹಳ ಮುಖ್ಯವಾದದ್ದು ಎಂದು ಈ ಕಾಲದ ಪುರುಷರಿಗೆ ಚೆಂದದ ಸಲಹೆ ನೀಡಿದ್ದಾರೆ. ಸಂಸಾರ ಸುಖದಿಂದ ಸಾಗಲು ಪತ್ನಿಯ ಕೆಲಸಗಳನ್ನು ಗಂಡ ಹಂಚಿಕೊಳ್ಳಬೇಕು ಎಂಬುದು ಸುಧಾ ಮೂರ್ತಿಯವರು ನೀಡುವ ಮತ್ತೊಂದು ಸಲಹೆ. ಧನ್ಯವಾದಗಳು.